ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. 25 ಮೇ 2025ರಂದು ನಡೆದ ಪ್ರತಿಷ್ಠಿತ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ಕೋಶಾಧ್ಯಕ್ಷ ಸ್ಥಾನಕ್ಕೆ ಅಧಿಕ ಮತಗಳಿಂದ ಆರಿಸಿ ಬಂದ ಸತೀಶ್ ತುರಮರಿಯವರು ಮತದಾರ ಬಾಂಧವರಿಗೆ ಹಾಗೂ ಅಭಿಮಾನಿಗಳಿಗೆ ನಮ್ಮ ಸುದ್ದಿ ವಾಹಿನಿಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಇನ್ನು ಮುಂದೆ ಶ್ರೀ ಚಂದ್ರಕಾಂತ್ ಬೆಲ್ಲದ್ ಹಾಗೂ ಶಂಕರ್ ಹಲಗತ್ತಿ ಮುಂದಾಳತ್ವದಲ್ಲಿ ವಿದ್ಯಾವರ್ಧಕ ಸಂಘವು ಇನ್ನೂ ಹೆಚ್ಚಿನ ಪ್ರಗತಿ ಕಾಣಲಿದೆ ಎಂದು ವಿವರಿಸಿದರು. ತಿಂಗಳು ನಡೆದ ಚುನಾವಣೆಯಲ್ಲಿ ಎಲ್ಲ ಸದಸ್ಯರು ಆಗಮಿಸಿ ಮತ ಯಾಚನೆ ಮಾಡಿ ಬೆಲ್ಲದ ಅವರ ಪ್ಯಾನಲನ್ನು ಗ್ರೂಪನ್ನು ಆರಿಸಿ ತಂದಕ್ಕೆ ನಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ. ಏನು ಮಾಡ್ಬೇಕಂತ ಮಾಡಿರಿ ನೆಕ್ಸ್ಟ್ ಅಭಿವೃದ್ಧಿ ಬಗ್ಗೆ? ಮುಂದೆ ನಿರೀಕ್ಷೆಯಂತೆ ನಾವು 5 ಎಕರೆ ಜಾಗ ತಗೊಂಡು ಅಲ್ಲೇ ಕನ್ನಡದ ಎಲ್ಲ ಮಹಿಳೆಯರ ಒಂದು ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಅದೊಂದು ಶೈಕ್ಷಣಿಕ ಪ್ರವಾಸ ತಾಣ ಮಾಡಬೇಕಂತೇಳಿ ಅಂದ್ಕೊಂಡೇವಿ. ಇನ್ನೊಂದು 20 ಗುಂಟೆ ಜಾಗವನ್ನು ಈ ಊರೊಳಗೆ ತೆಗೆದುಕೊಂಡು ಒಂದು 3 ರಿಂದ 4 ಮಹಡಿಯ ಒಂದು ಕಟ್ಟಡವನ್ನು ಮಾಡಿ ಅಲ್ಲಿ ಕಾರ್ಯಕ್ರಮಕ್ಕೆ ಹಾಲುಗಳನ್ನು ಮಾಡಬೇಕಂತೇಳಿ ನಾವು ನಿರ್ಣಯವನ್ನು ಮಾಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಸರ್ಕಾರದ ಸಹಕಾರ ಬಂತಂದ್ರೆ ನಾವು ಯಶಸ್ವಿ ಒಳಗೆ ಈ ಕಾರ್ಯವನ್ನು ಮಾಡ್ತೇವೆ ಅಂತೇಳಿ ತಮಗೆ ತಿಳಿಸ್ಕೊಡ್ತೇವೆ. ಗೌರ್ಮೆಂಟ್ ಅನುದಾನ ಕೊಡ್ತೈತೇನ್ರಿ? ಗೌರ್ಮೆಂಟ್ ಅನುದಾನಕ್ಕೆ ಪ್ರಯತ್ನ ಮಾಡಕತ್ತೀವಿ. ಅದು ಅನುದಾನ ಬಂತಂದ್ರೆ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ.